ಟೆಂಪ್ರೇಚರ್ಸು ಜಾಸ್ತಿನೇ ಇದೆ. ಸದ್ಯಕ್ಕೆ ಶಿರಾದಲ್ಲಿ ನಮಗೆ ಪ್ರಾಬ್ಲಮ್ಸ್ ಇತ್ತು. ಇಮಿಡಿಯೇಟಾಗಿ ನಾವು ಬೋರ್ವೆಲ್ ಡ್ರಿಲ್ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಮತ್ತು ನಾನು ಕೂಡ ಪಾವಗಡ, ಮಧುಗಿರಿ, ಶಿರಾ, ಕೊರಟಗೆರೆ, ತುರುವೇಕೆರೆ ಎಲ್ಲನೂ ವಿಸಿಟ್ ಮಾಡಿದ್ದೀನಿ. ಸದ್ಯಕ್ಕೆ ಏನು ಕಂಟ್ರೋಲಲ್ಲಿದೆ, ಕುಡಿಯೋ ನೀರದ್ದು ಸಮಸ್ಯೆ ಇಲ್ಲ. ಪಾವಗಡದಲ್ಲಿ ತುಂಗಭದ್ರಾ ನೀರು ಈಗ ಸಫಿಷಿಯೆಂಟ್ ಬರ್ತಾ ಇದೆ. ಅದು ಸರಬರಾಜು ಮಾಡಲಿಕ್ಕೆ ಏನು ಇಶ್ಯೂಸ್ ಇತ್ತು ಅದನ್ನು ಅಡ್ರೆಸ್ ಮಾಡೋಕ್ಕೆ ಹೇಳಿದ್ವಿ. ಅದು ಕೂಡ ನಾನು ಕಾನ್ಸ್ಟೆಂಟ್ ಫಾಲೋಅಪ್ಪಲ್ಲಿ ಇದ್ದೀನಿ. ಬೇರೆ ತಾಲೂಕಲ್ಲಿ ಕೂಡ ಕಂಟ್ರೋಲಲ್ಲಿದೆ, ಎಲ್ಲಿ ಕೂಡ ಅಷ್ಟೊಂದು ಪ್ರಾಬ್ಲಮ್ಸ್ ಇಲ್ಲ. ಬಟ್ ಇಶ್ಯೂಸ್ ಇದ್ದರೆ ಇಮಿಡಿಯೇಟಾಗಿ ತಾಲೂಕು ಆಫೀಸಲ್ಲಿ ಏನು ಕಂಟ್ರೋಲ್ ರೂಮ್ ಸ್ಥಾಪನೆ ಆಗಿದೆ ಅದಕ್ಕೆ ಸಾರ್ವಜನಿಕರು ಕಾಲ್ ಮಾಡಿದರೆ ಕುಡಿಯೋ ನೀರಿಗೆ ಆದ್ಯತೆ ಮೇರೆಗೆ ಅದನ್ನು ಬಗೆಹರಿಸಬೇಕು ಅಂತ ಈಗಾಗಲೇ ನಾವು ಎಲ್ಲ ತಹಸೀಲ್ದಾರ್ಗಳಿಗೆ, ಇಒಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ 1 ಡೇ ಕೂಡ ನಾವು ಡಿಲೇ ಮಾಡಲ್ಲ. ಇದು ಹೋದ ವರ್ಷ ಕೂಡ ನಾವು ಹೋಗಿದ್ವಿ ಎಲ್ಲ ತಾಲೂಕು ಕೂಡ, ಬಟ್ ಅದು ತಾಲೂಕು ತಹಸೀಲ್ದಾರ್ ಆಫೀಸಲ್ಲಿ ನಾವು ಮಾಡಿದ್ವಿ. ಸೊ ಬಟ್ ಈ ವರ್ಷ ಈಗ ಸೆಷನ್ಸ್ ಪ್ರಾರಂಭ ಆಗುತ್ತದೆ ಮತ್ತು ನಾವು ಕೂಡ ಎಲ್ಲ ತಾಲೂಕು ವಿಸಿಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಜನರಿಂದ ನೇರವಾಗಿ ಏನೇನು ಇಶ್ಯೂಸ್ ಇದೆ ಅಂತ ತಿಳ್ಕೋಬೇಕು ಅಂತ ಹೇಳಿದರು. ಹಂಗಾಗಿನೇ ಎಲ್ಲ ಈ ಥರ ತಾಲೂಕುವಾರು ಮತ್ತು ಹೋಬಳಿವಾರು ಕೂಡ ಹೋಗ್ತಾ ಇದ್ದೀವಿ. ನಮ್ಮದು ಎಲ್ಲನೂ ಕವರ್ ಮಾಡಬೇಕು ಅಂತ ಹೇಳಿ ಒಂದು ದಿನಕ್ಕೆ ಒಂದು ತಾಲೂಕು ಅಂತ ಇಟ್ಕೊಂಡು. ಮೇಡಮ್, ಈಗ ಜಿಲ್ಲೆಯಲ್ಲಿ ಎಷ್ಟು RO ಪ್ಲಾಂಟ್ಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಎಷ್ಟು ಮಿಷನರಿ. ಈಗ RO ಪ್ಲಾಂಟ್ಸದ್ದು ಈಗಾಗಲೇ ಸರ್ಕಾರ ಗಮನಕ್ಕೂ ಇದು ಹೋಗಿದೆ. ಬಿಕಾಸ್ ನಾವು ಕುಡಿಯೋ ನೀರು ಕ್ಲೀನ್ ಡ್ರಿಂಕಿಂಗ್ ವಾಟರ್ ಕೊಡಬೇಕು ಅನ್ನೋದೇ ನಮಗೆ ಮ್ಯಾಂಡೇಟ್ ಇದೆ. ಸೊ RO ಪ್ಲಾಂಟ್ಸು ಕೆಲವುದು ರಿಪೇರ್ ಇದೆ, ಕಾಯಿನ್ ಬಾಕ್ಸ್ ಕೆಟ್ಟೋಗಿರುತ್ತೆ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ಸ್ ಕಟ್ಟದೇನೆ ಪ್ರಾಬ್ಲಮ್ ಇರುತ್ತದೆ. ಸೊ ಆ ಥರ ಸುಮಾರು ಇಶ್ಯೂಸ್ ಇರುತ್ತದೆ. ಈಗಾಗಲೇ CEO ಅವರು ಅದನ್ನು ಎಸ್ಟಿಮೇಟ್ ಮಾಡಿ ಗೌರ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದಾರೆ. ಇಮಿಡಿಯೇಟ್ ನಾವು ಅದನ್ನು ದುಡ್ಡು ರಿಲೀಸ್ ಆದ ತಕ್ಷಣ ರಿಪೇರಿ ವರ್ಕ್ಸನ್ನು ನಾವು ಮಾಡ್ತೀವಿ. ಇರಾನ್ ಇಸ್ರೇಲ್ಗೆ ಸಹ